ಬೆಂಗಳೂರಿನ ಹೆಮ್ಮೆ ಇತಿಹಾಸ ಪ್ರಸಿದ್ಧ ಕರಗದ ಸಂಪನ್ನಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ದೇವಸ್ಥಾನದ ಆವರಣದಲ್ಲಿ ಕೊನೆಯ ಹಂತದ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಐತಿಹಾಸಿಕ ಬೆಂಗಳೂರು ಕರಗ ಸಂಪನ್ನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಧರ್ಮರಾಯ ಸ್ವಾಮಿ ದೇಗುಲಕ್ಕೆ ಕರಗ ವಾಪಸ್ ಆಗಲಿದೆ. ಅದ್ಧೂರಿ ಕರಗೋತ್ಸವದಲ್ಲಿ ಲಕ್ಷ ಸಂಖ್ಯೆಯ ಭಕ್ತ ಸಾಗರ ಮಿಂದೆದ್ದಿದೆ. ಮಧ್ಯರಾತ್ರಿ 2:30ಕ್ಕೆ ಕರಗದ ಮೆರವಣಿಗೆ ಹೊರಟಿತ್ತು. ಅದ್ಧೂರಿ ಕರಗವನ್ನ ಬೆಂಗಳೂರಿನ ಜನ ಕಣ್ತುಂಬಿಕೊಂಡು ಪುನೀತರಾಗಿದ್ದಾರೆ. ಐತಿಹಾಸಿಕ ಬೆಂಗಳೂರು ಕರಗ ಸಂಪನ್ನಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ಈ ಐತಿಹಾಸಿಕ ಕರಗೋತ್ಸವವನ್ನು ಈಗ ಲಕ್ಷಾಂತರ ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. ಕರಗ ಸಂಪನ್ನವಾಗುವ ಮೊದಲು ಒಂದಿಷ್ಟು ದೇವಸ್ಥಾನದ ಆವರಣದಲ್ಲಿ ಪೂಜಾ ಕೈಂಕರ್ಯಗಳು ನಡೆಯುತ್ತೆ, ಒಂದಿಷ್ಟು ವಿಧಿವಿಧಾನಗಳು ನಡೆಯುತ್ತೆ. ಈಗ ಅದು ದೇವಸ್ಥಾನದ ಆವರಣದಲ್ಲಿ ಆರಂಭವಾಗಿರುವಂಥದ್ದು. ಕರಗ ಮಹೋತ್ಸವ ಬೆಂಗಳೂರಿನ ಜಾನಪದ ಹಬ್ಬ. ಇದು ತಿಗಳರು ಅಥವಾ ವಹಿನಿ ಕುಲ ಸಮುದಾಯ ಶತಶತಮಾನಗಳಿಂದ ನಡೆಸಿಕೊಂಡು ಬಂದಿರುವಂತಹ ಸಂಪ್ರದಾಯ. ಕರಗ ಸಂಭ್ರಮದ ಯಾವ ರೀತಿ ಇತ್ತು ಅನ್ನೋದನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಯುಗಾದಿ ನಂತರ 11 ದಿನಗಳ ಕಾಲ ಬೆಂಗಳೂರಿನಲ್ಲಿ ನಡೆಯುವಂತಹ ಹಬ್ಬ ಇದು. अरे तन्नाने राजंदिना कलंदिना तन्ना ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿರುವಂತಹ ಕರಗ ಸಂಪನ್ನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ರಾಜಧಾನಿಗೆ ರಾಜಕಳೆ ತರುವಂತಹ ಕರಗ ಇದು. ಅದರ ಸಂಪನ್ನಕ್ಕೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ದ್ವಾದಶಿಯಂದು ಆರತಿ ಸೇವೆ ನಡೆದರೆ ತ್ರಯೋದಶಿಯಂದು ಹಸಿ ಕರಗ ಸೇವೆ ನಡೆಯುತ್ತೆ. ಹಾಗೂ ಶುದ್ಧ ಹುಣ್ಣಿಮೆ ಅಂದರೆ ನಿನ್ನೆ ಕರಗ ಶಕ್ತ್ಯೋತ್ಸವ ನಡೆದಿರುವಂಥದ್ದು. ಈಗ ಕರಗದ ಕಳಸವನ್ನು ಹೊತ್ತಿರುವಂತಹ ಅರ್ಚಕ ಜ್ಞಾನೇಂದ್ರ ಅವರು ಈಗ ವಾಪಸ್ ದೇವಸ್ಥಾನಕ್ಕೆ ಬರುವಂಥದ್ದು. ಬೆಂಗಳೂರಿನ ಹಲವು ಕಡೆಗಳಲ್ಲಿ ಕರಗ ಸಂಚಾರವನ್ನು ಮಾಡಿರುತ್ತೆ. ಕೈಯಲ್ಲಿ ಮುಟ್ಟೋದಿಲ್ಲ, ಕಳಸವನ್ನು ತಲೆಯಲ್ಲಿಯೇ ಹೊತ್ಕೊಂಡು ಇಡೀ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಮೆರವಣಿಗೆ ಹೋಗುವಂಥದ್ದು. ಈ ಸಂದರ್ಭದಲ್ಲಿ ಭಕ್ತರ ಹರ್ಷೋದ್ಗಾರ ಹೇಗಿತ್ತು ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾವ ಪ್ರಮಾಣದಲ್ಲಿ ಭಕ್ತರು ಅಲ್ಲಿ ನೆರೆದಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಜೊತೆಗೆ ಕಳಸಕ್ಕೆ ಯಾವ ರೀತಿ ಮಲ್ಲಿಗೆ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಐತಿಹಾಸಿಕ ಬೆಂಗಳೂರಿನ ಈ ಕರಗದ ಸಂಭ್ರಮ ಸಡಗರ ಈ ರೀತಿ ಕಂಡು ಬಂದಿರುವಂಥದ್ದು.